ಆಗುತ್ತೆ. ಓಕೆ, ನಾನೊಂದ್ಸಲ ಹೋಗಿ ಟ್ರೈ ಮಾಡ್ಕೊಂಡ್ಬಿಡ್ತೀನಿ ಎತ್ತಕ್ಕಾಗುತ್ತೋ ಇಲ್ವೋ ಅಂತ. ಎತ್ತಿದ್ರೆ ಆರ್ಮಿಗೆ ಜಾಯ್ನ್ ಆಗ್ತೀನಿ, ಇಲ್ಲ ಅಂದ್ರೆ ತಿಕ್ಕ ಮುಚ್ಕೊಂಡು ಮನೆಗೆ ಹೋಗ್ತೀನಿ. ಈ ಒಂದು ಆರ್ಮರಿ ಬಿಲ್ಡಿಂಗ್ ಅಲ್ಲಿ ಅರೌಂಡ್ 150 ರೂಮ್ಸ್ ಇದೆ. ರಾಯಲ್ ಫ್ಯಾಮಿಲಿದು ಮಾರ್ಚರಿ ನ ಒಂದು ಮುತ್ತು ರತ್ನಗಳನ್ನ ಸೆಲ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದಿದ್ದು ಮಾರ್ಕೆಟ್ ಇದು. ಇವಾಗ ನಾವು ನೋಡ್ತಿರೋದು ಸೆಂಚುರೀಸ್ ಓಲ್ಡ್ ಬಾಟಬ್. 5 ಮೆಟಲ್ಸ್ ನ ಯೂಸ್ ಮಾಡಿರೋಕೆ ನಾನು ಗೋಲ್ಡ್, ಸಿಲ್ವರ್, ಕಾಪರ್, ಬ್ರಾನ್ಸ್, ಐರನ್. ಈ ಒಂದು ಪ್ಯಾಸೇಜ್ ಮುಖಾಂತರನೇ ಎಲ್ಲಾ ವಿಸಿಟರ್ಸ್ ಒಳಗ್ ಬಿಡ್ತಾ ಇದ್ದು. ಕ್ವೀನ್ಸ್ ಮೇಕಪ್ ರೂಮ್ಸ್, ವಾಟರ್ ಡ್ರೈನೇಜ್ ಸಿಸ್ಟಮ್ ಹೇಗಿತ್ತಂತ ದೂರದಿಂದ ನೋಡಕ್ಕೆ ಮಿನಿ ತಾಜ್ ಮಹಲ್ ಗೋಡೆ ತರ ಕಾಣಿಸುತ್ತೆ. ಈ ಕೋಟೆಗೂ ಒಂದು ಸುರಂಗ ಇದೆ. ರಾಜ ಅಥವಾ ರಾಣಿ ಅಲ್ಲಿಂದಾನೆ ನಿಂತ್ಕೊಂಡು ಏನೇ ಒಂದು ಸಭೆ ನಡೆಸ್ತಾ ಇದ್ರು. ಹೇ ಗೈಸ್, ನಾನಿವತ್ತು ವರ್ಲ್ಡ್ ಫೇಮಸ್ ಗೋಲ್ಕೊಂಡ ಫೋರ್ಟ್ ಅಲ್ಲಿ ಇದ್ದೀನಿ. ಏನಕ್ಕೆ ಇದು ಇಷ್ಟೊಂದು ಫೇಮಸ್ ಅಂತ ಅಂದ್ರೆ, ಒಂದಾನೊಂದು ಕಾಲದಲ್ಲಿ ಇದೇ ಒಂದು ಫೋರ್ಟ್ ಅಲ್ಲಿ ನಮ್ಮ ವರ್ಲ್ಡ್ ಫೇಮಸ್ ಕೊಹಿನೂರ್ ಡೈಮಂಡ್ ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ರು. ಅದೊಂದೇ ಅಲ್ಲ, ಅದ್ರ ಜೊತೆಗೆ ಸುಮಾರು ಡೈಮಂಡ್ಸ್ ಸ್ಟೋರ್ ಮಾಡಿ ಇಟ್ಟಿದ್ರು. ಬನ್ನಿ, ಇದ್ರೊಳಗಡೆ ಏನೇನೆಲ್ಲ ಫೆಸಿಲಿಟೀಸ್ ಇದೆ, ಹೇಗೆ ಕಟ್ಟಿದ್ರು, ಹೇಗೆ ಆಪರೇಟ್ ಆಗ್ತಿತ್ತು ಈ ಕೋಟೆ, ಎಲ್ಲದನ್ನು ನೋಡೋಣ. ಫೋರ್ಟ್ ಎಂಟ್ರೆನ್ಸ್ ಅಲ್ಲೇ ಈ ಹೆಬ್ಬಾಗ್ಲಿದೆ. ಈ ಹೆಬ್ಬಾಗ್ಲು ನೋಡಿ ಎಷ್ಟು ದೈತ್ಯಕಾರವಾಗಿದೆ ಅಂತಂದ್ರೆ, ಕೆಳಗೆ ನಿಂತ್ಕೊಂಡ್ರೆ ಇರುವೆಗಳ ತರ ಕಾಣಿಸ್ತಿವೆ. ಹೆಬ್ಬಾಗ್ಲಿಗೆ ಬಂದ ತಕ್ಷಣ ಇಲ್ಲೊಂದು ಪಿರಂಗಿ ಇಟ್ಟಿದ್ದಾರೆ. ಈ ಒಂದು ಪಿರಂಗಿನ ಕ್ವೀನ್ ವಿಕ್ಟೋರಿಯಾ 1873 ಹೈದರಾಬಾದ್ ನಿಜಾಮ್ಸ್ಗೆ ಗಿಫ್ಟ್ ಕೊಟ್ಟಿರ್ತಾಳೆ. ಯು ಕ್ಯಾನ್ ಸಿ ದ ಡೇಟ್ಸ್ ಹಿಯರ್. ಎಂಟ್ರಿಲೇನೆ ನಮಗೆ ಒಂದು ಆರ್ಮರಿ ಬಿಲ್ಡಿಂಗ್ ಕಾಣಿಸುತ್ತೆ. ಈ ಒಂದು ಆರ್ಮರಿ ಬಿಲ್ಡಿಂಗ್ ಅಲ್ಲಿ ಅರೌಂಡ್ 150 ರೂಮ್ಸ್ ಇದೆ. 150 ರೂಮ್ಸ್ ಅಲ್ಲೂ ಆರ್ಮ್ಸ್ ನ, ವೆಪನ್ಸ್ ನ ಸ್ಟೋರ್ ಮಾಡ್ತಾ ಇದ್ರು. ಈ ಒಂದು ಆರ್ಮರಿ ಬಿಲ್ಡಿಂಗ್ ಹಿಂದೆನೆ ನಮ್ದು ರಾಯಲ್ ಪ್ಯಾಲೇಸ್ ಇರೋದು. ನನ್ನ ಹಿಂದೆ ಡೈಮಂಡ್ ಕಟಿಂಗ್ ಡೋಮ್ ನೋಡ್ಬೋದು. ಅದೇನಕ್ಕೆ ಯೂಸ್ ಮಾಡ್ತಿತ್ತು ಅಂತ ಹೇಳಿದ್ರೆ, ಆ ಎಕ್ಸಾಕ್ಟ್ ಸೆಂಟರ್ ಅಲ್ಲಿ ನಿಂತ್ಕೊಂಡು ಕ್ಲಾಪ್ ಮಾಡಿದ್ರೆ ಪೂರ್ತಿ ಎಕೋ ಆಗುತ್ತೆ. ಫಾರ್ ಎಕ್ಸಾಂಪಲ್, 1 ಕ್ಲಾಪ್ ಮಾಡಿದ್ರೆ ಫೋರ್ಟ್ ಒಳಗೆ ಎನಿಮೀಸ್ ನುಗ್ಗಿದಾರಂತ. 2 ಕ್ಲಾಪ್ಸ್ ಮಾಡಿದ್ರೆ ಫೋರ್ಟಿಗೆ ಯಾರಾದ್ರೂ ಗೆಸ್ಟ್ ಬಂದಿದಾರಂತ. 3 ಕ್ಲಾಪ್ಸ್ ಯಾರಾದ್ರೂ ಮಾಡಿದ್ರೆ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಬಂದಿದಾರಂತ. ಈ ತರ ಕೋಟೆ ಒಳಗಡೆ ಕಮ್ಯುನಿಕೇಟ್ ಮಾಡೋದಕ್ಕಂತಾನೆ ಈ ತರ ಒಂದು ಫೆಸಿಲಿಟಿ, ಈ ತರ ಒಂದು ಟೆಕ್ನಾಲಜೀಸ್ ನ ಯೂಸ್ ಮಾಡ್ತಾ ಇದ್ರು. ಇದೇ ಸೆಂಟರ್ ರೂಮ್. ಇಲ್ಲಿ ನಿಂತ್ಕೊಂಡು ಕ್ಲಾಪ್ ಮಾಡಿದ್ರೆ ಎಕೋ ಆಗುತ್ತೆ. ಇದು ರಾಯಲ್ ಫ್ಯಾಮಿಲಿದು ಮಾರ್ಚರಿ. ರಾಯಲ್ ಫ್ಯಾಮಿಲಿ ಯಾರಾದ್ರೂ ಸತ್ತೋಗ್ಬಿಟ್ರೆ ಆ ಒಂದು ಡೆಡ್ ಬಾಡಿನ ತಗೊಂಡು ಇಲ್ಲಿ ವಾಶ್ ಮಾಡ್ಕೊಂಡು ಇಲ್ಲಿಂದ ಪಕ್ಕದಲ್ಲಿರೋ ಕುತುಬ್ ಶಾಹಿ ಟಾಂಬ್ಸ್ಗೆ ಶಿಫ್ಟ್ ಮಾಡ್ತಾ ಇದ್ರು. ಇಂಡಿಯನ್ ಆರ್ಮಿಗೆ ಜಾಯ್ನ್ ಆಗ್ಬೇಕಂತಂದ್ರೆ ಇವಾಗ ಏನೇನೆಲ್ಲ ಪ್ರೊಸೀಜರ್ ಇದೆ ನಿಮ್ಗೆ ಚೆನ್ನಾಗ್ ಗೊತ್ತು. ಇವನೇನು ಕೋಟೆ ತೋರ್ಸಕ್ ಬಂದ್ಬಿಟ್ಟು ಇಂಡಿಯನ್ ಆರ್ಮಿ ಬಗ್ಗೆ ಮಾತಾಡ್ತೇನೆ ಅಂತ ಅನ್ಕೊಂಡ್ರೆ ವಿಷಯ ಇದೆ. ನಾನು ಹಿಂದೆ ನೋಡ್ಬೋದು, ಸುಮಾರು ಜನ ಅಲ್ಲಿ ಕಾಣಿಸ್ತಿರೋ ಕಲ್ಲ ಎತ್ತಕ್ಕೆ ತುಂಬಾ ಪರದಾಡ್ತಿದ್ದಾರೆ. ಆ ಒಂದು ಕಲ್ಲಿನ ತೂಕ ಸುಮಾರು 250 kg, ಅರೌಂಡ್ 500 pounds. ಹಳೆ ಕಾಲದಲ್ಲಿ ಆರ್ಮಿಗೆ ಯಾರಾದ್ರೂ ಜಾಯ್ನ್ ಆಗ್ಬೇಕಂತಂದ್ರೆ ಅವರಿಗೆ ಒಂದು ಟೆಸ್ಟ್ ಇರ್ತಾ ಇತ್ತು. ಆ ಒಂದು ಟೆಸ್ಟೇ ಈ ಲಿಫ್ಟಿಂಗ್ ಸ್ಟೋನ್. ಬಂದ್ಬಿಟ್ಟು ಯಾವೊಬ್ಬ ಪರ್ಸನ್ ಈ ಸ್ಟೋನ್ ನ ಲಿಫ್ಟ್ ಮಾಡ್ತಾನೋ ಆ ಪರ್ಸನ್ ಆರ್ಮಿಗೆ ಜಾಯ್ನ್ ಮಾಡ್ಕೊಂತ ಇದ್ರು. ಬರೀ ಜಾಯ್ನ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ, ಅವನಿಗೆ ಊಟ, ರೇಷನ್, ಬಟ್ಟೆ ಎಲ್ಲದೂ ಕೊಡ್ತಾ ಇದ್ರು. ಅವನಿಗೆ ಮಾತ್ರ ಅಲ್ಲ, ಅವ್ನ ಫ್ಯಾಮಿಲಿಗೂ ಸಮೇತ ಕೊಡ್ತಾ ಇದ್ರು. ಅವರಿಗೆ ಸ್ಯಾಲ್ರಿ ಅಂತ ಏನಿರ್ತಿರ್ಲಿಲ್ಲ, ಬರೀ ಇಷ್ಟು ಮಾತ್ರ ಫೆಸಿಲಿಟಿ ಕೊಡ್ತಾ ಇದ್ರು. ಓಕೆ, ನಾನೊಂದ್ಸಲ ಹೋಗಿ ಟ್ರೈ ಮಾಡ್ಕೊಂಡ್ಬಿಡ್ತೀನಿ ಎತ್ತಕ್ಕಾಗುತ್ತೋ ಇಲ್ವೋ ಅಂತ. ಎತ್ತಿದ್ರೆ ಆರ್ಮಿಗೆ ಜಾಯ್ನ್ ಆಗ್ತೀನಿ, ಇಲ್ಲ ಅಂದ್ರೆ ತಿಕ್ಕ ಮುಚ್ಕೊಂಡು ಮನೆಗೆ ಹೋಗ್ತೀನಿ. 3 ಸಲ ಊಟ ಮಾಡ್ಬರ್ಬೇಕು ಗುರು ಎತ್ತಕ್ಕೆ. ಅಲ್ಲಾಡ್ಸಕ್ಕಾಗಲ್ಲ. ಸೊ ನೆಕ್ಸ್ಟ್ ಆಫ್ಟರ್ ಲಿಫ್ಟಿಂಗ್ ಸ್ಟೋನ್ ವಿ ಆರ್ ಬ್ಯಾಕ್ ಟು ಫೋರ್ಟ್ ಮಾರ್ಕೆಟ್. ಮಾರ್ಕೆಟ್ ಅಂದ ತಕ್ಷಣ ಇದು ತರಕಾರಿ ಮಾರ್ಕೆಟ್ ಅಲ್ಲ. ಈ ಒಂದು ಮಾರ್ಕೆಟ್ ನ ಒಂದು ಮುತ್ತು ರತ್ನಗಳನ್ನ ಸೆಲ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದಿದ್ದು ಮಾರ್ಕೆಟ್ ಇದು. ಅದು ಪಬ್ಲಿಕ್ ಅಲೋ ಇರ್ತಾ ಇರ್ಲಿಲ್ಲ. ಹಳೆ ಕಾಲದಲ್ಲಿ ಈ ಒಂದು ರಾಜ್ಯಕ್ಕೆ ಬೇರೆ ರಾಜ್ಯದ ರಾಜರು ಬಂದ್ರೆ ಅವರು ಉಳ್ಕೊಳಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದ ಜಾಗ ಇದು. ಈ ಒಂದು ಪ್ಲೇಸ್ ಅಲ್ಲಿ ಆ ರಾಜ್ಯಗಳು ಅವ್ರು ತಂದಿದ್ದ ಮುತ್ತು ರತ್ನಗಳನ್ನ ಇಟ್ಕೊಂಡು ಸೇಲ್ ಮಾಡ್ತಾ ಇದ್ರು. ಇದೆಲ್ಲ ಕಿರಾಣಿ ಶಾಪ್ಗಳ ತರ, ಇದೆಲ್ಲ ಒಂದು ದಾಸ್ತಾನುಗಳು. ಇಲ್ಲೇ ಆ ಒಂದು ಮುತ್ತು ರತ್ನಗಳನ್ನ ಇಟ್ಕೊಂಡು ಅವರು ಅದನ್ನ ಸೇಲ್ ಮಾಡ್ತಾ ಇದ್ರು ಬೇರೆ ರಾಜ್ಯಗಳಿಗೆ. ಈ ಒಂದು ಗಾರ್ಡನ್ ಕಾರ್ನರ್ ಅಲ್ಲಿ ನೋಡ್ಬೋದು ಮಸೀದಿ ಇದೆ. ನಾನು ಅವಾಗ್ಲೇ ಅಲ್ಲಿ ತೋರಿಸಿದ ಡೆಡ್ ಬಾಡೀಸ್ ಬಾತ್ ಇತ್ತಲ್ಲ, ಅಲ್ಲಿ ಆ ಡೆಡ್ ಬಾಡೀಸ್ ನ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಅಂಡರ್ಗ್ರೌಂಡ್ ಪ್ಯಾಸೇಜ್ ಮೂಲಕ ಇಲ್ಲಿ ತಗೋ ಬರ್ತಾ ಇದ್ರು. ಇಲ್ಲಿಂದ ಇದ್ರ ಪಕ್ಕದಲ್ಲಿರೋ ಒಂದು ಕುತುಬ್ ಶಾಹಿ ಟಾಂಬ್ಸ್ಗೆ ಅದು ಬಾಡೀಸ್ ನ ಶಿಫ್ಟ್ ಮಾಡ್ಬಿಟ್ಟು ಅಲ್ಲಿ ಅದನ್ನ ಮಣ್ಣು ಮಾಡ್ತಾ ಇದ್ರು. ಇದು ಈ ಒಂದು ಗೋಲ್ಕೊಂಡ ಫೋರ್ಟ್ದು ಫೇಕ್ ವೇ. ಫೇಕ್ ವೇ ಅಂದ ತಕ್ಷಣ ಅದು ಈ ಕೋಟೆ ಸೇಫ್ಟಿಗೋಸ್ಕರನೇ ಮಾಡ್ಕೊಂಡಿರೋದು. ಹಳೆ ಕಾಲದಲ್ಲಿ ಯಾರಾದ್ರೂ ಎನಿಮೀಸ್ ನುಗ್ಗಿದ್ರೆ, ಎನಿಮಿ ಸೋಲ್ಜರ್ಸ್ ನುಗ್ಗಿದ್ರೆ ಈ ಒಂದು ರೂಟ್ ಮೂಲಕ ನುಗ್ತಾ ಇದ್ರು. ಅಲ್ಲಿ ಮೇಲ್ ಕಾಣಿಸ್ತಿರ್ಬೋದು, ಅಲ್ಲೊಂದು ಹೆಬ್ಬಾಗ್ಲು ತರ ಇದೆ. ಅದು ಆಕ್ಚುಲಿ ಹೆಬ್ಬಾಗ್ಲೇ ಇಲ್ಲ, ಅದು ಒಂದು ಫೇಕ್ ಹೆಬ್ಬಾಗ್ಲು. ಆ ಹೆಬ್ಬಾಗ್ಲ ಹಿಂದ್ಗಡೆ ಏನು ಇಲ್ಲ, ಅದ್ರ ಹಿಂದೆ ಒಂದು ಸೀವೇಜ್ ಟ್ಯಾಂಕ್ ಇದೆ.
ಆ ಸಿವೇಜ್ ಟ್ಯಾಂಕ್ ತುಂಬಾ ನೀರ್ನ ತುಂಬಿಸಿಟ್ಕೊಂತ ಇದ್ರು. ಸಪೋಸ್ ಸೋಲ್ಜರ್ಸ್ ಏನಾದ್ರು ಈ ಒಂದು ಫೋರ್ಟ್ ನ ಇನ್ವೈಡ್ ಮಾಡಿ ಈ ದಾರಿ ಮೂಲಕ ಬಂದ್ರೆ ಆ ಒಂದು ಮೇಲಿರೋ ಹೆಬ್ಬಾಗ್ಲನ್ನ ಓಪನ್ ಮಾಡ್ತಾ ಇದ್ರು. ಸೊ ಅದ್ರ ಹಿಂದೆ ಇರೋ ಸಿವೇಜ್ ವಾಟರ್ ಎಲ್ಲ ಇಲ್ಲಿ ಫ್ಲಶ್ ಔಟ್ ಆಗ್ತಾ ಇತ್ತು. ಸೊ ಆ ಒಂದು ವಾಟರ್ ಈ ಸೋಲ್ಜರ್ಸ್ ಅದನ್ನು ಸ್ವೀಪ್ ಮಾಡ್ಕೊಂಡು ಹೋಗ್ತಾ ಇತ್ತು. ಸೊ ದಿಸ್ ವಾಸ್ ದ ವೇ ಟು ಕೀಪ್ ದ ಸೋಲ್ಜರ್ಸ್ ಔಟ್ ಆಫ್ ದಿ ಫೋರ್ಟ್. ಇವಾಗ ನಾವು ನೋಡ್ತಿರೋದು ಸೆಂಚುರೀಸ್ ಓಲ್ಡ್ ಬಾಟಬ್. ಮಾಡರ್ನ್ ಬಾಟಬ್ಸ್ ಅಲ್ಲಿ ಒಂದು ಹಾಟ್ ವಾಟರ್ ಯೂಸ್ ಮಾಡಬಹುದು ಅಥವಾ ಕೋಲ್ಡ್ ವಾಟರ್ ಯೂಸ್ ಮಾಡಬಹುದು. ಬಟ್ ಇಲ್ಲಿ ಮಲ್ಟಿಪಲ್ ವಾಟರ್ ಬಾಟಬ್ ಯೂಸ್ ಮಾಡ್ತಿದ್ರು. ಅವಾಗ ನೋಡ್ಬೋದು, ಬೇಕಂದ್ರೆ ಒಂದು ಹೋಲ್ ಅಲ್ಲಿ ಹಾಟ್ ವಾಟರ್, ಇನ್ನೊಂದು ಹೋಲ್ ಅಲ್ಲಿ ಕೋಲ್ಡ್ ವಾಟರ್ ನ ಬರ್ತಾ ಇತ್ತು. ಯಾವ್ದು ಬೇಕು ಅದನ್ನ ಯೂಸ್ ಮಾಡ್ಕೋಬಹುದಾಗಿತ್ತು. ಈ ಒಂದು ಫೋರ್ಟ್ ಇದು ಇನ್ನೊಂದು ಸ್ಪೆಷಾಲಿಟಿ ಏನಂತಂದ್ರೆ ಈ ಒಂದು ಕೆನಾನ್ಸ್. ಇಲ್ಲಿ 4 ಕೆನಾನ್ ಇದೆ. ಯಾವ್ದು ಈಗ ಆಪರೇಷನ್ ಇಲ್ಲ, ಎಲ್ಲದು ಮುಂಚೆ ಯೂಸ್ ಮಾಡ್ತಿದ್ರು. 4ರಲ್ಲಿ ಇದೊಂದು ಸ್ಪೆಷಲೈಸ್ ಕೆನಾನ್. ಏನಕ್ಕಂತಂದ್ರೆ ಇದು 5 ಮೆಟಲ್ಸ್ ನ ಯೂಸ್ ಮಾಡಿ ಮಾಡಿರೋ ಕೆನಾನ್. ಗೋಲ್ಡ್, ಸಿಲ್ವರ್, ಕಾಪರ್, ಬ್ರಾನ್ಸ್, ಐರನ್. ನೀವು ನೋಡ್ಬೋದು ಇಲ್ಲಿ ಡಿಫ್ರೆನ್ಸ್ ಕಾಣುತ್ತೆ. ಇದೆಲ್ಲ ಗೋಲ್ಡ್ ಕಲರ್ ಕಾಣಿಸ್ತಾ ಇದೆ. ಇಲ್ಲಿ ಐರನ್, ಕಾಪರ್, ಈ ತರ 5 ಮೆಟಲ್ ನ ಯೂಸ್ ಮಾಡಿ ಮಾಡಿದ್ದಾರೆ. ಇದೆಲ್ಲ ನೋಡ್ತಾ ಇದ್ರೆ ಮಾರ್ವಲಸ್ ಅನ್ಸುತ್ತೆ. ಎಲ್ಲ ಮಾಲ್ಗಳಲ್ಲೂ ಚೆಕಿಂಗ್ ಬೂತ್ಸ್ ಇರೋ ತರನೇ ಈ ಒಂದು ಫೋರ್ಟಿಗೂ ಇದೊಂದು ಚೆಕಿಂಗ್ ಪ್ಯಾಸೇಜ್ ಇದೆ. ಈ ಒಂದು ಪ್ಯಾಸೇಜ್ ಮುಖಾಂತರನೇ ಎಲ್ಲಾ ವಿಸಿಟರ್ಸ್ ಒಳಗ್ ಬಿಡ್ತಾ ಇದ್ದು. ಇಲ್ಲಿ ಅವ್ರು ಬಂದ ತಕ್ಷಣ ಅವರು ಏನಾದ್ರು ವೆಪನ್ಸ್ ನ ಕ್ಯಾರಿ ಮಾಡ್ತಿದಾರ ಅಥವಾ ಏನ್ ತಂದಿದ್ದಾರೆ ಅವ್ರ ಬ್ಯಾಗ್ಸ್ ನೆಲ್ಲ ಚೆಕ್ ಮಾಡ್ಬಿಟ್ಟು ಅವ್ರನ್ನ ಈ ಒಂದು ಪ್ಯಾಸೇಜ್ ಥ್ರೂನ ಕೋಟೆ ಒಳಗ್ ಬಿಡ್ತಾ ಇದ್ರು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಫುಲ್ ಕತ್ಲಿದೆ, ಬೆಳಕೆ ಬರೋದಿಲ್ಲ. ಹಳೆ ಕಾಲದಲ್ಲೂ ಇದೇ ಸೇಮ್ ಪ್ರಾಬ್ಲಮ್ ಇತ್ತು. ಆ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಲಿಕ್ಕೆ ಈ ಒಂದು ಹುಕ್ಸ್ ನ ಯೂಸ್ ಮಾಡ್ತಿದ್ರು. ಈ ಒಂದು ಹುಕ್ಸ್ ಗೆ ಟಾರ್ಚಸ್ ನ ಫಿಕ್ಸ್ ಮಾಡ್ಬಿಟ್ಟು ಅದ್ರ ಥ್ರೂನ ಈ ಪ್ಯಾಸೇಜ್ ಫುಲ್ ಬೆಳಕನ್ನ ನೀಡ್ತಾ ಇದ್ರು. ಇದೆಲ್ಲ ಮೇಕಪ್ ರೂಮ್ಸ್, ಕ್ವೀನ್ಸ್ ಮೇಕಪ್ ರೂಮ್ಸ್. ರಾಯಲ್ ಪ್ಯಾಲೇಸ್ ಒಳಗಿದೀವಿ. ಪ್ಯಾಲೇಸ್ ಒಳಗೆ ನೋಡ್ಬೋದು ವಾಟರ್ ಡ್ರೈನೇಜ್ ಸಿಸ್ಟಮ್ ಹೇಗಿತ್ತಂತ. ಹಳೆ ಕಾಲದಲ್ಲೇ ಈ ತರ ಪೈಪಿಂಗ್ ಸಿಸ್ಟಮ್ ಮಾಡಿದ್ರು. ವಾಟರ್ ಔಟ್ಲೆಟ್ಸ್ ಇದೆ. ಇದನ್ನೆಲ್ಲ ಒಂದ್ ಕಡೆ ಕಲೆಕ್ಟ್ ಮಾಡ್ಕೊಂತ ಇದ್ರು. ಅವಾಗಿನ ಕಾಲದಲ್ಲಿ ಈ ತರ ಪೈಪ್ ಸಿಸ್ಟಮ್ ಮಾಡಿದ್ದಾರೆ ಅಂತಂದ್ರೆ ಯಾವ ತರ ಅಡ್ವಾನ್ಸ್ ಆಗಿರ್ಬೋದು. ಇಲ್ಲ ದೂರದಿಂದ ನೋಡಕ್ಕೆ ಮಿನಿ ತಾಜ್ ಮಹಲ್ ಗೋಡೆ ತರ ಕಾಣಿಸುತ್ತೆ. ಬಟ್ ಇದು ಅದಲ್ಲ. ಇದು ಒಂದು ಶೋಕೇಸ್. ಈ ಒಂದು ಶೋಕೇಸ್ಲಿ ಡೈಮಂಡ್ಸ್ ನ ಇಟ್ಟು ಎಲ್ಲರಿಗೂ ಶೋಕೇಸ್ ಮಾಡ್ತಾ ಇದ್ರು. ಹಳೆ ಕಾಲದ ಕೋಟೆಗಳು, ದೇವಸ್ಥಾನಗಳ ಮೇಲೆ ಎಲ್ಲರಿಗೂ ಒಂದು ಕಲ್ಪನೆ ಬಂದೇ ಬರುತ್ತೆ. ಕೋಟೆ, ಟೆಂಪಲ್, ಸುರಂಗ, ಈ ತರ ಕಾನ್ಸೆಪ್ಟ್ ಇದ್ದೇ ಇರುತ್ತೆ. ನಮಗೂ ಇಲ್ಲಿ ಬಂದಾಗ ಅದೇ ತರ ಫೀಲ್ ಆಯ್ತು. ಇಲ್ಲಿ ಗೈಡ್ ನ ತಗೊಂಡು ಎನ್ಕ್ವೈರಿ ಮಾಡಿ ನೋಡಿದ್ಮೇಲೆ ಒಂದು ಗೊತ್ತಾಗಿದ್ದ ವಿಷಯ ಏನಂತಂದ್ರೆ ಈ ಕೋಟೆಗೂ ಒಂದು ಸುರಂಗ ಇದೆ. ಇವಾಗ ಮುಚ್ಚಿದ್ದಾರೆ, ನೋಡ್ಬೋದು. ಸುರಂಗನ ಆಲ್ರೆಡಿ ಕ್ಲೋಸ್ ಮಾಡಿದ್ದಾರೆ. ಈ ಸುರಂಗನ ಎಲ್ಲಿ ಲಿಂಕ್ ಮಾಡ್ತಾ ಇತ್ತಂದ್ರೆ ಇಲ್ಲಿಂದ ಅರೌಂಡ್ 12 to 15 ಕಿಲೋಮೀಟರ್ಸ್ ಇರೋ ಚಾರ್ಮಿನಾರಿಗೆ ಲಿಂಕ್ ಮಾಡ್ತಾ ಇತ್ತು. ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ನಾವು ಎಂಡ್ ಅಪ್ ಆಗ್ತಾ ಇದ್ದು ಚಾರ್ಮಿನಾರ್ ಹತ್ರ. ಇವಾಗ ಇದನ್ನೆಲ್ಲ ಮುಚ್ಚಿಬಿಟ್ಟಿದ್ದಾರೆ ಡ್ಯೂ ಟು ಸೆಕ್ಯೂರಿಟಿ ರೀಸನ್ಸ್. ಈ ಒಂದು ರಾಯಲ್ ಪ್ಯಾಲೇಸ್ ಆರ್ಕಿಟೆಕ್ಚರ್ ಇನ್ನೊಂದು ಸ್ಪೆಷಾಲಿಟಿ ಏನಂತಪ್ಪ ಅಂತಂದ್ರೆ ಹೇಳ್ತೀನಿ. ಅದಕ್ಕೂ ಮುಂಚೆ ಒಂದು ಚಿಕ್ಕದೊಂದು ಲೈನ್ ಹೇಳ್ತೀನಿ. ನೀವು ಕೇಳಿರ್ಬೋದು ಗೋಡೆಗಳಿಗೂ ಕಿವಿ ಇದೆ ಅಂತ. ನಿಜವಾಗ್ಲೂ ಗೋಡೆಗಳಿಗೂ ಕಿವಿ ಇದೆ ಕಣ್ರಿ. ಏನಕ್ಕೆ ಈ ವಿಷಯ ಹೇಳ್ತಿದೀನಿ ಅಂತಂದ್ರೆ ಈ ಒಂದು ರಾಯಲ್ ಪ್ಯಾಲೇಸ್ ಗೋಡೆಗಳು ಯಾವ ತರ ಬಿಲ್ಡ್ ಮಾಡಿದಾರೆ ಅಂತಂದ್ರೆ ನೀವು ನೋಡ್ತಿರ್ಬೋದು. ನನಗೊಂದು ಈ ಒಂದು ಹಾಲ್ ಕಾರ್ನರ್ ನಿಂತೀನಿ. ಆ ಈ ಹಾಲ್ದು ಇನ್ನೊಂದು ಕಾರ್ನರ್ ಅರೌಂಡ್ 20 to 25 ಫೀಟ್ ಡಿಸ್ಟೆನ್ಸ್ ಅಲ್ಲಿ ಇದೆ. ನಾನು ಈ ಕಡೆ ತಿರ್ಕೊಂಡು ಏನಾದ್ರೂ ಮಾತಾಡಿದ್ರೆ, ಈ ಕಾರ್ನರ್ ಅಲ್ಲಿ ಏನಾದ್ರೂ ಮಾತಾಡಿದ್ರೆ ನಾನು ಏನ್ ಮಾತಾಡ್ತೀನಿ ಅನ್ನೋದು ಆ ಕಾರ್ನರ್ ತನಕನೂ ಕೇಳಿಸುತ್ತೆ. ಅದೇನೆ ನಾನು ಓಪನ್ ಆಗಿ ಬಂದು ಮಾತಾಡಿದ್ರೆ ಏನು ಕೇಳಿಸಲ್ಲ. ಕಾರ್ನರಿಗೆ ಜಸ್ಟ್ ಒಂದು 5 to 10 ಫೀಟ್ ಕವರ್ ಆಗ್ಬೋದು. ಬಟ್ ಅದೇ ನಾನು ಬಂದು ಈ ಕಡೆ ತಿರ್ಕೊಂಡು ಇಲ್ಲೇನಾದ್ರೂ ಮಾತಾಡಿದ್ರೆ ಟೆಲಿಫೋನ್ ಅಲ್ಲಿ ಮಾತಾಡೋ ತರ ಅಲ್ಲಿ ಕೇಳಿಸುತ್ತೆ. ಏನಕ್ಕೆ ಇದನ್ನ ಈ ಒಂದು ಟೆಕ್ನಾಲಜಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಯಾರಾದ್ರೂ ಗೆಸ್ಟ್ ಬಂದು ರೂಮಲ್ಲಿ ಇರುವಾಗ ಈ ಒಂದು ರಾಜ್ಯದ ಬಗ್ಗೆ, ರಾಜ್ಯರ ಬಗ್ಗೆ ಏನಾದ್ರು ಗುಸ್ಗುಸು ಮಾತಾಡಿದ್ರೆ ಎಕೋ ಆಗ್ಲಿ, ಏನ್ ಮಾತಾಡ್ತೀರಂತ ಎಲ್ಲರಿಗೂ ಕೇಳಿಸ್ಲಿ ಅನ್ನೋ ಒಂದು ಉದ್ದೇಶದಿಂದ ಈ ತರ ಒಂದು ಟೆಕ್ನಾಲಜಿ ಮೇಲೆ ಈ ಒಂದು ಆರ್ಕಿಟೆಕ್ಚರ್ ಮೇಲೆ ಇದನ್ನ ಕಟ್ಕೊಂಡಿದ್ದಾರೆ. ಇದು ರಾಯಲ್ ಪ್ಯಾಲೇಸ್ ನ ರಾಯಲ್ ರೂಮ್ಸ್ ಅಲ್ಲಿ ಕಾಣಿಸ್ತಿರೋದು. ರಾಜ ಅಥವಾ ರಾಣಿ ಅಲ್ಲಿಂದಾನೆ ನಿಂತ್ಕೊಂಡು ಏನೇ ಒಂದು ಸಭೆ ನಡೆಸ್ತಾ ಇದ್ರು. ಸಭೆ ಅಂದ್ ಮಾತ್ರಕ್ಕೆ ಅದು ಒಳ್ಳೆ ಸಭೆನೂ ಆಗ್ತಾ ಇತ್ತು ಅಥವಾ ಶಿಕ್ಷೆ ಕೊಡೋ ಸಭೆನೂ ಆಗ್ತಾ ಇತ್ತು. ಶಿಕ್ಷೆ ಕೊಡೋ ಸಭೆಯಲ್ಲಿ ಯಾರಾದ್ರೂ ತಪ್ಪು ಮಾಡಿರೋರನ್ನ ಕರ್ಕೊಂಡ್ಬಂದು ಇಲ್ಲಿ ನಿಲ್ಲಿಸ್ತಾ ಇದ್ರು. ಇಲ್ಲಿ ನಿಂತ್ಕೊಂಡವ್ರಿಗೆ ರಾಜ ರಾಣಿ ಮುಖನೂ ಕಾಣಿಸ್ತಾ ಇರ್ಲಿಲ್ಲ. ಅಲ್ಲಿ ನಿಂತ್ಕೊಂಡಿರೋ ರಾಜ ರಾಣಿಗೆ ಅಥವಾ ಕಿಂಗ್ಸ್ಗೆ ತಪ್ಪು ಮಾಡಿರೋ ಮುಖನೂ ಕಾಣಿಸ್ತಾ ಇರ್ಲಿಲ್ಲ. ಏನಿದ್ರು ಅವ್ರ ವಯಸ್ಸಿಂದ ಕೆಳಗ್ ತನಕ ಅಷ್ಟೇ ಕಾಣಿಸ್ತಿದ್ದು. ಏನಕ್ಕೆ ಈ ತರ ಸಿಸ್ಟಮ್ ಅಂತ ಅಂದ್ರೆ ಇಲ್ಲಿ ನಿಂತ್ಕೊಂಡಿರೋರು ಏನಾದ್ರೂ ಆಯುಧ ಕ್ಯಾರಿ ಮಾಡಿ ಆಯುಧನ ತೆಗೆದು ಅವ್ರಿಗೆ ಅಟ್ಯಾಕ್ ಮಾಡೋ ಚಾನ್ಸಸ್ ಇರ್ತಾ ಇತ್ತು. ಸೊ ಆಯುಧ ತೆಗೆಯೋ ಸೌಂಡು ಈ ಒಂದು ಡೈಮಂಡ್ ಕಟಿಂಗ್ ಡೋಮ್ ಮುಖಾಂತರ ಅವರಿಗೆ ಕೇಳಿಸ್ತಾ ಇತ್ತು. ಸೊ ಅದರಿಂದ ಇಮಿಡಿಯೇಟ್ ಅವರು ಅಲ್ಲಿಂದ ಎಸ್ಕೇಪ್ ಆಗ್ತಾ ಇದ್ರು. ನೀವು ನೋಡ್ಬೋದು, ನಾವು ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ನೋಡ್ದಂಗೆ ಇಲ್ಲೂ ಸೌಂಡ್ ಸಿಸ್ಟಮ್ ಇದೆ.
ನಾನೀಗ ರಾಯಲ್ ಪ್ಯಾಲೇಸ್ದು ಫೌಂಟೇನ್ ಏರಿಯಾದಲ್ಲಿ ಇದ್ದೀನಿ. ನಾನು ಹಿಂದೆ ಕಾಣಿಸ್ತಾ ಇರೋದು ಫೌಂಟೇನ್ ನೀವು ನೋಡ್ಬೋದು. ಇವಾಗಿನ ತರ ಮಾಡರ್ನ್ ಫೌಂಟೇನ್ಸ್ ಇದಲ್ಲ. ಅವಾಗಿನ ಕಾಲದಲ್ಲಿ ಪಂಪ್ ಗಿಂಪ್ ಎಲ್ಲ ಏನಿರಲಿಲ್ಲ, ಎಲೆಕ್ಟ್ರಿಸಿಟಿ ಏನಿರಲಿಲ್ಲ. ಸೊ ಹ್ಯಾಂಡ್ ಪಂಪ್ ಮೂಲಕನೇ ಈ ಒಂದು ಫೌಂಟೇನ್ ನ ಪಂಪ್ ಮಾಡ್ತಾ ಇದ್ರು. ಇದಕ್ಕೆ ಎಲ್ಲಿಂದ ನೀರು ಬರ್ತೈತೆ ಅಂತ ಹೇಳಿದ್ರೆ ನೀವು ನೋಡ್ಬೋದು, ಈ ಒಂದು ಕಾರ್ನರ್ ಅಲ್ಲಿ ಪೈಪ್ಸ್ ಇದೆ. ಹಳೆ ಕಾಲದಲ್ಲಿ ಈ ಒಂದು ಪೈಪ್ಸ್ ಥ್ರೂನೇ ವಾಟರ್ ನ ಇಲ್ಲಿಗೆ ತಗೊಂಡ್ಬರ್ತಾ ಇದ್ರು ಅಂಡ್ ಇಲ್ಲಿ ಸ್ಟೋರ್ ಮಾಡಿದ ವಾಟರ್ ನ ಪಂಪ್ ಮಾಡಿ ಫೌಂಟೇನ್ ಲಿಟ್ ಅಪ್ ಮಾಡ್ತಾ ಇದ್ರು. ನೀವು ಅಲ್ಲಿ ನೋಡ್ಬೋದು, ಅಗೇನ್ ಶೋಕೇಸ್ ಇದೆ. ಅದೇ ತರ ಈ ಒಂದು ಎಡ್ಜ್ ಅಲ್ಲೂ ಒಂದು ಶೋಕೇಸ್ ಇದೆ. ಈ ಕಡೆ ಡೈಮಂಡ್ಸ್ ನ ಇಡ್ತಾ ಇದ್ರು, ಈ ಕಡೆ ದೀಪಗಳನ್ನ ಇಡ್ತಾ ಇದ್ರು. ಆ ದೀಪಗಳನ್ನ ಹಚ್ಚಿದ ತಕ್ಷಣ ಈ ಡೈಮಂಡ್ಸ್ ಮೇಲೆ ಲೈಟ್ ಬಿದ್ದ್ಬಿಟ್ಟು ಅದು ರಿಫ್ಲೆಕ್ಟ್ ಆಗಿ ಇಡೀ ಒಂದು ಪ್ಯಾಲೇಸ್ ಲೈಟ್ ಅಪ್ ಆಗ್ತಾ ಇತ್ತು. ಇಲ್ಲೇ ಎಲ್ಲ ಒಂದು ಕಲೆ ಪ್ರದರ್ಶನ ಆಗ್ತಾ ಇದ್ದು. ಇದು ಸ್ಟೇಜ್. ಇಲ್ಲ ಡ್ಯಾನ್ಸರ್ಸ್ ಎಲ್ಲ ಡ್ಯಾನ್ಸ್ ಪರ್ಫಾರ್ಮ್ ಮಾಡ್ತಾ ಇದ್ರು. ಆ ಡ್ಯಾನ್ಸ್ ಈ ಕಡೆ ಈ ಫೌಂಟೇನ್ ಎಲ್ಲ ಒಂದು ಸೇರ್ಕೊಂಡು ಈ ಒಂದು ಪ್ಯಾಲೇಸ್ ಒಂದು ಜೋಶ್ ತುಂಬ್ತಾ ಇತ್ತು. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಫ್ರೀ ಆದಾಗ ನೀವು ಒಂದ್ಸಲ ಬಂದು ನೋಡ್ಕೊಂಡು ಹೋಗಿ. ಬಾಯ್.